ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಸಾಮಾಜಿಕ ಮಾಧ್ಯಮ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಜನರ ಜೀವನದ ಅವಿಭಾಜ್ಯ ಅಂಗ ಆಗಿ ಹೋಗಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಈಗಿನ ಕಾಲದಲ್ಲಿ ಅತಿ ಹೆಚ್ಚಾಗಿ ಎಲ್ಲರೂ ಕೂಡ ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಏನೆಲ್ಲ ಮಾಡ್ತಾರೆ ಅದೆಲ್ಲವನ್ನ ಶೇರ್ ಮಾಡ್ತಾರೆ. ಎಷ್ಟು ಬೇಕೋ ಅಷ್ಟು ಮಾತ್ರ ವಿಚಾರಗಳನ್ನು ಹಂಚಿಕೊಳ್ಳಬೇಕು. ಯಾಕೆ ಅಂತೀರಾ? ಆ ಬಗೆಗಿನ ಒಂದು ಸ್ಟೋರಿ ಇದೆ, ಹೇಳ್ತಾ ಹೋಗ್ತೀನಿ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಪ್ರತಿ ಆಗು ಹೋಗುಗಳನ್ನ ವಿಡಿಯೋ ಮಾಡಿ ಹಾಕೋರು ನಮ್ಮ ನಡುವೆ ಇದ್ದಾರೆ. ತಮ್ಮ ವೈಯಕ್ತಿಕ ಬದುಕು ಕೂಡ ಇವರಿಗೆ ಕಂಟೆಂಟೇ ಆಗಿರುತ್ತೆ. ಇನ್ನು ಕೆಲವರಂತೂ ಏನೇ ಹೊಸ ವಸ್ತು ಖರೀದಿ ಮಾಡಲಿ ತರಲಿ ಮೊದಲು ಪೋಸ್ಟ್ ಮಾಡೋದೇ ಸಾಮಾಜಿಕ ಮಾಧ್ಯಮದಲ್ಲಿ. ಇನ್ನು ಕೆಲವರಂತೂ ಹೌಸ್ ಟೂರ್ ಹೆಸರಲ್ಲಿ ಮನೆಯ ಎಲ್ಲ ಆಯಾಮಗಳನ್ನು ಜಗತ್ತಿನ ಎದುರು ಬಿಚ್ಚಿಡ್ತಾರೆ. ಇದು ಒಂದಲ್ಲ ಒಂದು ದಿನ ಅಪಾಯಕ್ಕೆ ದಾರಿ ಮಾಡಿಕೊಡಬಹುದು ಅನ್ನುವ ಸೂಕ್ಷ್ಮ ಜ್ಞಾನವೂ ಇರದೆ ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತಾರೆ. ಯೂಟ್ಯೂಬರ್ ರಚನಾ ಗುರ್ಜರ್ ಕೂಡ ಇವರು ಸಾಮಾಜಿಕ ಮಾಧ್ಯಮ ವಿಡಿಯೋಗಳಲ್ಲಿ ತಮ್ಮ ಆಭರಣಗಳನ್ನ ಆನ್ಲೈನ್ನಲ್ಲಿ ಪ್ರದರ್ಶನ ಮಾಡೋದಕ್ಕೆ ಹೆಸರುವಾಸಿ. ತುಂಬಾನೇ ಫೇಮಸ್ ಕೂಡ. ತಮ್ಮಲ್ಲಿರುವಂತಹ ಜ್ಯುವೆಲರೀಸ್ಗಳನ್ನ ಅವರು ಯೂಟ್ಯೂಬ್ ಕಂಟೆಂಟ್ ಆಗಿ ಬಳಸ್ತಾ ಇದ್ರು. ತನ್ನಲ್ಲಿರುವ ಒಡವೆಗಳನ್ನ ತನ್ನ ವಿಡಿಯೋ ಮೂಲಕ ಆನ್ಲೈನ್ನಲ್ಲಿ ಪ್ರದರ್ಶನಕ್ಕಿಟ್ಟು ಇದೀಗ ಎಲ್ಲವನ್ನೂ ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಪದೇ ಪದೇ ತನ್ನಲ್ಲಿರುವಂತಹ ಒಡವೆ, ಆಭರಣಗಳು ಮತ್ತು ಬೆಲೆ ಬಾಳುವಂತಹ ವಸ್ತುಗಳನ್ನ ವಿಡಿಯೋ ಮೂಲಕ ತೋರಿಸ್ತಾನೆ ಇದ್ರು. ಈ ರೀತಿಯ ಕಂಟೆಂಟ್ ಮೂಲಕವೇ ಇವರು ಖ್ಯಾತಿಯನ್ನು ಕೂಡ ಗಳಿಸಿದ್ರು, ಫೇಮಸ್ ಕೂಡ ಆಗಿದ್ರು. ಫೇಮಸ್ ಕಂಟೆಂಟ್ ಕ್ರಿಯೇಟರ್ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ರು. ಇದೀಗ ತಾವು ಮಾಡ್ತಿದ್ದ ವಿಡಿಯೋ ಇವರಿಗೆ ಮುಳುವಾಗಿದೆ. ಲಕ್ಷಾಂತರ ಮೌಲ್ಯದ ಒಡವೆ ಕಳ್ಳರ ಪಾಲಾಗಿದೆ. ಈ ಪ್ರಕರಣವು ಗ್ರಾಮೀಣ ಪ್ರದೇಶಗಳಲ್ಲಿನ ಭದ್ರತೆ ಮತ್ತು ವೈಯಕ್ತಿಕ ವಸ್ತುಗಳನ್ನು ಆನ್ಲೈನ್ನಲ್ಲಿ ತೋರಿಸೋದು ಎಷ್ಟು ಅಪಾಯಕಾರಿ ಅನ್ನೋದ್ರ ಬಗ್ಗೆ ಕಳವಳವನ್ನ ಹುಟ್ಟುಹಾಕಿದೆ. ಪೊಲೀಸರು ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದು ಆರೋಪಿಗಳನ್ನು ಪತ್ತೆ ಹಚ್ಚೋಕೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಇದು ಮಧ್ಯರಾತ್ರಿ ನಡೆದಂತಹ ಘಟನೆ. ಹೌದು, ಮಧ್ಯರಾತ್ರಿಯಲ್ಲಿ ಎಲ್ಲರೂ ಕೂಡ ಗಾಢ ನಿದ್ದೆಯಲ್ಲಿದ್ದಾಗ ಈ ಘಟನೆ ನಡೆದು ಹೋಗಿದೆ. ಕಳ್ಳರು ಮನೆಯ ಬೇಲಿಯನ್ನ ಕತ್ತರಿಸಿ ಮನೆಯೊಳಗೆ ಎಂಟ್ರಿ ಕೊಡ್ತಾರೆ. ನಂತರ ಅವರು ಕೋಣೆಯನ್ನ ಹೊರಗಿನಿಂದ ಲಾಕ್ ಮಾಡಿ ಕಳ್ಳತನ ಮಾಡುವಾಗ ಮನೆಯಲ್ಲಿರುವವರು ಹೊರ ಬರದಂತೆ ನೋಡ್ಕೊಳ್ತಾರೆ. ಕಳ್ಳತನದ ದೃಶ್ಯಗಳು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಕ್ಯಾಮೆರಾಗಳನ್ನ ಮೇಲಕ್ಕೆ ತಿರುಗಿಸಿ ಕಳ್ಳರು ಚಾಲಕಿಯನ್ನ ಮೆರೆದಿದ್ದಾರೆ. ಅಂದ್ರೆ ಇದೆಲ್ಲವೂ ಕೂಡ ಈ ಹಿಂದೆ ಯೂಟ್ಯೂಬ್ ಕಂಟೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಆಕೆ ಏನಿದ್ದಾಳೆ ರಚನಾ ಗುರ್ಜರ್ ತಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ತೋರಿಸಿರ್ತಾಳೆ. ಅದನ್ನ ಕಳ್ಳರು ತಲೆಯಲ್ಲಿಟ್ಕೊಂಡಿರ್ತಾರೆ. ಕಪಾಟುಗಳ ಬೀಗಗಳನ್ನ ಮುರಿದು ಎಲ್ಲವನ್ನ ಕದ್ಕೊಂಡು ಹೋಗಿದ್ದಾರೆ. ಮನೆಯ ವಿನ್ಯಾಸದ ಪೂರ್ವಜ್ಞಾನಗಳೊಂದಿಗೆ ಈ ಕೃತ್ಯವನ್ನು ಚೆನ್ನಾಗಿ ಯೋಜಿಸಿ ಕಾರ್ಯಗತಗೊಳಿಸಲಾಗಿದೆ ಅಂತ ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿದೆ. ಲಕ್ಷಾಂತರ ಮೌಲ್ಯದ ಚಿನ್ನ, ನಗದು ಮತ್ತು ಆಭರಣಗಳು ಇಲ್ಲಿ ನಾಪತ್ತೆಯಾಗಿದೆ. ಹೌದು, ಬರೋಬ್ಬರಿ 1.9 ಲಕ್ಷ ನಗದಿರಬಹುದು. ಚಿನ್ನದ ಮಂಗಳಸೂತ್ರ ಹಾಗೂ 4 ಚಿನ್ನದ ಉಂಗುರಗಳು, ಸಾಂಪ್ರದಾಯಿಕ ಆಭರಣಗಳು ಸೇರಿದಂತೆ ಬೆಳ್ಳಿ ಆಭರಣಗಳು ಹಾಗೂ ಇತರ ಗೃಹೋಪಯೋಗಿ ವಸ್ತುಗಳನ್ನು ಕಳವು ಮಾಡಿದ್ದಾರೆ. ಇನ್ನು ಕುತೂಹಲಕಾರಿ ಸಂಗತಿ ಅಂದ್ರೆ ಕಳ್ಳರು ತಂಪು ಪಾನೀಯಗಳ ಬಾಕ್ಸ್ ಅನ್ನು ಕೂಡ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕಳ್ಳತನದಿಂದ ಒಟ್ಟು ಸುಮಾರು 7 ರಿಂದ 8 ಲಕ್ಷ ನಷ್ಟ ಆಗಿದೆ ಅಂತ ಅಂದಾಜಿಸಲಾಗಿದೆ. ಎಲ್ಲವೂ ವಿಡಿಯೋ ಮೂಲಕ ಶೇರ್ ಮಾಡಿದ್ರಿಂದ ಈ ರೀತಿ ಪರಿಸ್ಥಿತಿ ಬಂದು ನಿಂತಿರೋದು. ರಚನಾ ಗುರ್ಜರ್ ಏನಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿದ್ರು. ತಮ್ಮ ಆಭರಣಗಳು, ಹಬ್ಬದ ಆಚರಣೆ, ಮನೆಯ ಸೆಟಪ್ಗಳು ಸೇರಿದಂತೆ ತಮ್ಮ ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ಗಳನ್ನ ಈ ಒಂದು ವಿಡಿಯೋ ಮೂಲಕ ತೋರಿಸ್ಕೊಡ್ತಿದ್ರು. ಆಗಾಗ ಶೇರ್ ಕೂಡ ಮಾಡ್ತಿದ್ರು. ಸೊ ಪೊಲೀಸರ ತನಿಖೆ ಇನ್ನೂ ಕೂಡ ತೀವ್ರಗೊಳ್ತಾನೆ ಇದೆ. ಕಳ್ಳರ ಪತ್ತೆ ಇನ್ನೂ ಕೂಡ ಸಿಕ್ಕಿಲ್ಲ. ಪೊಲೀಸ್ ತಂಡವು ಸುತ್ತಮುತ್ತಲ ಪ್ರದೇಶಗಳಿಂದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂಗ್ರಹಿಸೋಕೆ ಆರಂಭಿಸಿದ್ದಾರೆ. ಶಂಕಿತರ ಮೇಲೆ ತೀವ್ರ ನಿಗಾ ಕೂಡ ಇರಿಸಲಾಗಿದೆ. ಕಳ್ಳರು ತಪ್ಪಿಸಿಕೊಳ್ಳೋ ಸಂಭವನೀಯ ಮಾರ್ಗಗಳನ್ನ ಪತ್ತೆ ಹಚ್ಚಲಾಗ್ತಿದೆ. ಪೂರ್ವ ದಾಖಲೆಗಳೊಂದಿಗೆ ಸ್ಥಳೀಯ ಶಂಕಿತರನ್ನ ಪರಿಶೀಲಿಸುವಂತಹ ಕಾರ್ಯ ಕೂಡ ನಡೆಸಲಾಗ್ತಿದೆ. ಇನ್ನೂ ಕೂಡ ಯಾರ ಬಂಧನ ಆಗಿಲ್ಲ. ಯಾಕಂದ್ರೆ ಪೊಲೀಸರು ಅಷ್ಟು ಚಾಲಾಕಿಗಳಾಗಿದ್ರು. ಸಿಸಿಟಿವಿ ಕ್ಯಾಮೆರಾಗಳಿಂದಲೂ ಕೂಡ ಕಣ್ತಂಪಿಸಿ ಈ ಒಂದು ಕಳ್ಳತನವನ್ನ ಮಾಡಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.